ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ನಡೆದಿದೆ. ರಿಕ್ಕಿ ರೈ ಮೂಗು ಮತ್ತು ಕೈಗೆ ಹೊಕ್ಕಿದೆ ಗುಂಡು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಮುತ್ತಪ್ಪ ರೈ ಕಿರಿಪುತ್ರ ರಿಕ್ಕಿ ರೈ ಮೇಲೆ ನಿನ್ನೆ 12:50 ವೇಳೆಗೆ ಗುಂಡಿನ ದಾಳಿಯನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ರಿಕ್ಕಿ ರೈ ಮೂಗು ಮತ್ತು ಕೈಗೆ ಗುಂಡು ಹೊಕ್ಕಿದೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈಗ ಪ್ರಾಣಾಪಾಯದಿಂದ ರಿಕ್ಕಿ ರೈ ಪಾರಾಗಿದ್ದಾರೆ. ಈ ಗುಂಡಿನ ದಾಳಿಯಲ್ಲಿ ಕೆಲ ಹೊತ್ತಲ್ಲೇ ರಿಕ್ಕಿ ರೈ ಮೂಗಿಗೆ ಶಸ್ತ್ರಚಿಕಿತ್ಸೆಯೂ ನಡೆಯುತ್ತೆ. 2 ದಿನಗಳ ಹಿಂದಷ್ಟೇ ರಷ್ಯಾದಿಂದ ರಿಕ್ಕಿ ರೈ ಕರ್ನಾಟಕಕ್ಕೆ ಬಂದಿದ್ರು, ಅದರಲ್ಲೂ ಬೆಂಗಳೂರಲ್ಲಿದ್ರು. ಆನಂತರ ನಿನ್ನೆ ಮತ್ತೆ ಬಿಡದಿಗೆ ಹೋದ್ರು. ಬಿಡದಿಯಿಂದ ಮತ್ತೆ ಬೆಂಗಳೂರಿಗೆ ಬರೋದಕ್ಕೆ ಅಂತ ಕಾರ್ ಹತ್ತಿದಂತಹ ಸಂದರ್ಭದಲ್ಲಿ ಈ ದಾಳಿ ಆಗಿದೆ. ಬಿಡದಿ ಮನೆಯ ಬಳಿ ರಾತ್ರಿ ಸುಮಾರು 12 ಗಂಟೆಗೆ ಗುಂಡಿನ ದಾಳಿ ಆಗಿದೆ. ಇಮಿಡಿಯೇಟ್ ಆಗಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅವರ ಮೂಗು ಮತ್ತು ಕೈಗೆ ಗುಂಡಿನ ದಾಳಿ ಆಗಿರೋದು. ಈಗ ಮೂಗಿಗೆ ಕೆಲವೇ ಹೊತ್ತಿನಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಕೂಡ ನಡೆಸಲಾಗುತ್ತೆ. ಈಗಾಗಲೇ ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಕೆಲವೇ ಹೊತ್ತಿನಲ್ಲಿ ಮೂಗಿಗೆ ಶಸ್ತ್ರಚಿಕಿತ್ಸೆಯನ್ನ ನಡೆಸಲಾಗುತ್ತೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರನ್ನ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮತ್ತೊಂದು ಕಡೆ ಈಗಾಗಲೇ ಪೊಲೀಸರು ಕೂಡ ಎಲ್ಲಾ ರೀತಿಯಲ್ಲೂ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಯ ಮೇಲೆ ಇವತ್ತು ಮಧ್ಯರಾತ್ರಿ ಅವರು ಗಾಡಿ ಓಡಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಒಂದು ಗುಂಡಿನ ದಾಳಿ ನಡೆದಿದೆ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಹಾಕ್ತಿದ್ದೀವಿ. ಜೊತೆಗೆ ಏನು ಅದರಲ್ಲಿ 3 ಜನ ಟ್ರಾವೆಲ್ ಮಾಡ್ತಿರ್ತಾರೆ. ಅದರಲ್ಲಿ ಒಬ್ರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ, ಇನ್ನೊಬ್ರಿಗೆ ಸ್ವಲ್ಪ ಹೆಚ್ಚಿನ ಗಾಯ ಆಗಿದ್ದು ಅವರು ಟ್ರೀಟ್ಮೆಂಟ್ ತಗೊತಿದ್ದಾರೆ. ಅವ್ರನ್ನ ಇನ್ನೂ ಎನ್ಕ್ವೈರಿ ಮಾಡಬೇಕಾಗಿದೆ, ಅವರಿಂದ ಹೆಚ್ಚಿನ ಮಾಹಿತಿ ಪಡಬೇಕಾಗಿದೆ. ಜೊತೆಗೆ ಇದರ ಹಿನ್ನೆಲೆಯನ್ನು ನಾವಿನ್ನೂ ಪರಿಶೀಲನೆ ಮಾಡಬೇಕಾಗಿದೆ. ಇದೆಲ್ಲ ನಾವು ಪರಿಶೀಲನೆ ಮಾಡಿದ ನಂತರ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀವಿ. ಸದ್ಯಕ್ಕೆ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ 3 ವಿರುದ್ಧ ದೂರು ದಾಖಲಾಗಿದೆ. ರಿಕ್ಕಿ ರೈ ಮೊದಲ ಪತ್ನಿ ಅನ್ನಪೂರ್ಣ ವಿರುದ್ಧವೂ ಕೂಡ ದೂರನ್ನ ನೀಡಲಾಗಿದೆ. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ನಿನ್ನೆ ನಡೆದಂತಹ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜನರ ಮೇಲೆ ಅನುಮಾನ ಇದೆ. ಇವರೇ ಮಾಡಿಸಿರಬಹುದೇನೋ ಅನ್ನುವಂತಹ ಅನುಮಾನ ಇದೆ. ಆ ಹಿನ್ನೆಲೆಯಲ್ಲಿ ಇದೀಗ 3 ವಿರುದ್ಧ ದೂರು ದಾಖಲಾಗಿದೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ. ಆ 3 ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸುವುದಾದ್ರೆ ರಿಕ್ಕಿ ರೈ ಮೊದಲ ಪತ್ನಿ ಅನ್ನಪೂರ್ಣ ವಿರುದ್ಧ ದೂರು ದಾಖಲಾಗಿದೆ. ಇನ್ನು 2ನೇದಾಗಿ ರಾಕೇಶ್ ಮಲ್ಲಿ ವಿರುದ್ಧ ದೂರು ದಾಖಲಾಗಿದೆ. ಅದೇ ರೀತಿಯಾಗಿ ನಿತೇಶ್ ಎಸ್ಟೇಟ್ ಕಂಪನಿಯ ವಿರುದ್ಧವೂ ಕೂಡ ದೂರನ್ನ ದಾಖಲಿಸಲಾಗಿದೆ. ಇದು ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫೈರಿಂಗ್ ಮಾಡಿರಬಹುದು ಅನ್ನುವಂತಹ ಶಂಕೆ ಇದೆ. ಇದೀಗ 3 ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಚಾಲಕ ಬಸವರಾಜು. ಆ ದೂರಿನಗೆ ಸಂಬಂಧಪಟ್ಟ ಹಾಗೆ ಇದೀಗ ವಿಚಾರಣೆಯನ್ನ ಕೂಡ ಮಾಡಲಾಗುತ್ತೆ. ಫೈರಿಂಗ್ ಸಂಬಂಧಪಟ್ಟ ಹಾಗೆ ಕಾರು ಚಾಲಕ ರಾಜುನ ವಿಚಾರಣೆ ಮಾಡ್ತಿದ್ದಾರೆ ಪೊಲೀಸರು. ನಿನ್ನೆಯಿಂದ ರಿಕ್ಕಿ ರೈ ಕೂತಿದ್ದ ಸೀಟ್ ಕಡೆಗೆ ಗುರಿ ಇಟ್ಟು ಫೈರಿಂಗ್ ಅನ್ನ ಮಾಡಲಾಗಿತ್ತು. ರಿಕ್ಕಿ ರೈ ಮೂಗು ಮತ್ತು ಕೈಗೆ ಗುಂಡು ತಾಗಿದೆ. ಕಾರಿನಲ್ಲಿ ಚಾಲಕ, ಭದ್ರತಾ ಸಿಬ್ಬಂದಿಯ ಜೊತೆಗೆ ರಿಕ್ಕಿ ಪ್ರಯಾಣವನ್ನ ಮಾಡುವಂತಹ ಒಂದು ಪ್ರಯತ್ನ ಇತ್ತು. ಅಂದ್ರೆ ಆ ಸಂದರ್ಭದಲ್ಲಿ ಅವರು ಹೊರಡ್ತಾ ಇದ್ರು. ಸೊ ಬ್ಯಾಗ್ ಅಲ್ಲಿ ಏನೋ ತೆಗೆದುಕೊಳ್ಳೋದಿಕ್ಕೆ ಅಂತ ರಿಕ್ಕಿ ಅಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಕಾರು ಸ್ಲೋ ಮಾಡಲು ಹೇಳಿದಾಗ ಗುಂಡಿನ ದಾಳಿಯನ್ನ ಮಾಡಲಾಗಿದೆ. ಆ ಗುಂಡಿನ ದಾಳಿಯಲ್ಲಿ ರಿಕ್ಕಿ ರೈ ಅವರ ಮೂಗು ಮತ್ತು ಕೈಗೆ ಅಟ್ಯಾಕ್ ಆಗಿದೆ, ಗಾಯಗಳಾಗಿದೆ. ಈಗಾಗಲೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಮಾಡಲಾಗ್ತಾ ಇದೆ. ಈಗ 3 ವಿರುದ್ಧ ಅನುಮಾನ ಇದೆ. ಈ ಹಿನ್ನೆಲೆಯಲ್ಲಿ ಈಗ 3 ವಿರುದ್ಧ FIR ದಾಖಲಾಗಿದೆ. ಅವತ್ತಿನ ಕಾಲದಿಂದ ಬೆದರಿಕೆಗಳಿತ್ತು. ಅವರು ಸೆಕ್ಯೂರಿಟಿ ಇಟ್ಕೊಂಡೇ ಓಡಾಡ್ತಾ ಇದ್ರು. ಸೊ ಇವಾಗ ಅವ್ರ ಮಗನಿಗೆ ಕೂಡ ಇವಾಗ ಎಲ್ಲೋ ಒಂದ್ ಕಡೆ ಅವರ ಒಂದು ಏನು ಅಸೆಟ್ಸ್ಗಳನ್ನ ಅವ್ರು ಇದ್ದಂತ ಆಸ್ತಿಗಳನ್ನ ನೋಡ್ಕೊಂಡು ಹೋಗ್ತಿದ್ರೆ ಅವ್ರ ಮಕ್ಕಳು. ಕೆಲವೊಬ್ಬರ ಮೇಲೆ ಅನುಮಾನ ಇದೆ ಅಂತ ಅವರೇನೋ ಹೇಳಿರೋ ಸ್ಟೇಟ್ಮೆಂಟ್ ಮೇಲೆ ಯಾರೋ ಇವಾಗ ಅವ್ರ ಡ್ರೈವರ್ ಕಂಪ್ಲೇಂಟ್ ಕೊಟ್ಟಿದಾರಂತೆ. ಇವಾಗ ಸೊ ಅವ್ರು ಯಾವಾಗ್ಲೂ ಅಷ್ಟು ಟ್ರಾವೆಲ್ ಮಾಡ್ಬೇಕಾದ್ರೆ ಈ ಕಡೆ ಹೋಗ್ಬೇಕಾದ್ರೆ ನೈಟ್ ಟೈಮಲ್ಲೇ ಹೋಗುವಂಥದ್ದು. ಸೊ ಹಂಗಾಗಿ ಹೋಗ್ಬೇಕಾದ್ರೆ ಈ ಘಟನೆ ನಡೆದಿರ್ತಕ್ಕಂಥದ್ದು. ಸೊ ನಡೆದ ತಕ್ಷಣ ಇಮಿಡಿಯೇಟ್ಲಿ ಡ್ರೈವರ್ ಕಾಲ್ ಮಾಡಿ ಸೆಕೆಂಡ್ ವೈಫ್ ಸಂಬಂಧಪಟ್ಟ ಕೆಲವೊಂದು ಪ್ರಾಪರ್ಟಿ ಇಶ್ಯೂಸ್ ಇತ್ತು. ಅದು ಫೋಟೋ ಕಾಂಪ್ರಮೈಸ್ ಕೂಡ ಮಾಡಿದ್ರು ಕೂಡ. ಸೊ ಇನ್ನೊಂದು ಯಾವುದೋ ಒಂದು ರೀಸೆಂಟ್ ಆಗಿ ಒಂದು ಇಶ್ಯೂ ಮಾಡ್ತಾ ಇದ್ರು ನಿತೇಶ್ ಅವರು. ಮುತ್ತಪ್ಪನವರ ಹೆಸರಲ್ಲಿ ನೀವು ಗೂಗಲ್ ಮಾಡಿದ್ರೆ ಎಷ್ಟು ವಿವಾದಗಳಿದೆ ಅಂತಲೇ ಬಂದ್ಬಿಡುತ್ತೆ. ಆಸ್ತಿ ವಿವಾದದಲ್ಲಿ ಸೆಕೆಂಡ್ ವೈಫ್ ಜೊತೆ ಖಂಡಿತ ವಿವಾದ ಇದೆ. ಕೇಸನ್ನು ನಡೆಸಿ ಕೋರ್ಟ್ಗೆ ಅವರು ಓಡಾಡಿ ಕೆಲವೊಂದು ಆಗು ಹೋಗುಗಳ ಬಗ್ಗೆ ಎಲ್ಲ ಫ್ಯೂಚರ್ ಎಲ್ಲ ಕಾನ್ಸಿಕ್ವೆನ್ಸಸ್ ಬಗ್ಗೆ ಯೋಚನೆ ಮಾಡಿ ಕೊನೆಗೆ ರಿಕ್ಕಿ ಅವರು ಕಾಂಪ್ರಮೈಸ್ ಆಗಿದ್ದಾರೆ. ಕಾಂಪ್ರಮೈಸ್ ಆಗಿ ಅದನ್ನು ಚಿಕ್ಕನಾಗಿ ಇವ್ರಿಗೆ ಏನು ಶೇರ್ ಬೇಕೋ ಅದನ್ನು ಕೊಟ್ಟು ಅವ್ರಿಗೇನು ಕೊಡಬೇಕೋ ಕೊಟ್ಟಿದ್ರು. ಆದರೂ ಆಗಿದೆ. ಅದು ಯಾರಿಂದ ಆಗಿದೆ, ಯಾಕಾಯಿತು,
ಯಾವ ಸ್ವಾರ್ಥಕ್ಕೋಸ್ಕರ ರಿಕ್ಕಿ ಅವರಿಗೆ ಈ ತರ ತೊಂದರೆ ಮಾಡಕ್ ಹೋದ್ರು ಅದು ತನಿಖೆಯಲ್ಲಿ ಪೊಲೀಸರು ರಿಕ್ಕಿ ಅವ್ರು ಮಾತಾಡ್ತಾರೆ ಸರ್ ಹೆಂಗಿದೆ ಇಲ್ಲ ಕಂಡೀಷನ್ ಆಕ್ಚುಲಿ ಅವ್ರು ಇನ್ನ ಮಾತಾಡಿಸ್ತಿದ್ದೆ ಮುತ್ತಪ್ಪರಾಯಿ ಪುತ್ರ ರಿಕ್ಕಿರಾಯ್ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶೂಟರ್ಗಳ ಬೆನ್ನು ಬಿದ್ದಿದೆ ಈಗ ಬಿಡದಿ ಪೊಲೀಸರು ಈಗಾಗಲೇ ಯಾರು ಇದನ್ನ ಮಾಡಿದ್ದಾರೆ, ಶೂಟರ್ಸ್ ಯಾರು ಅನ್ನೋದರ ಬಗ್ಗೆ ತನಿಖೆಯನ್ನ ಮಾಡೋದಕ್ಕೆ ಅವರ ಹಿಂದೆ ಬೆನ್ನು ಬಿದ್ದಿದ್ದಾರೆ ಪೊಲೀಸರು. ಆರೋಪಿಗಳ ಪತ್ತೆಗಾಗಿ 4 ಸ್ಪೆಷಲ್ ಟೀಮ್ನ ರಚನೆ ಮಾಡಲಾಗಿದೆ. ರಿಯಲ್ ಎಸ್ಟೇಟ್ ವ್ಯವಹಾರ ಕಾರಣನ ಈ ಶೂಟೌಟ್ಗೆ ಅಥವಾ ಬೇರೆ ಏನಾದರೂ ಹಳೆ ದ್ವೇಷದಿಂದ ಈ ದಾಳಿಯನ್ನ ಮಾಡಲಾಗಿದೆಯಾ, ಇದೀಗ ಆ ಒಂದು ಹಳೆ ದ್ವೇಷವನ್ನ ಇಟ್ಟುಕೊಂಡು ಅಟ್ಯಾಕ್ ಮಾಡಲಾಗಿದೆಯಾ ಅಥವಾ ತಂದೆ ಮೇಲಿನ ವೈಷಮ್ಯಕ್ಕೆ ಇವರ ಮೇಲೆ ಗುಂಡಿನ ದಾಳಿ ಮಾಡಲಾಗಿತ್ತಾ, ಇವರ ನಡುವೆ ಇರುವಂತಹ ಏನಾದರೂ ಹಣಕಾಸು ವಿಚಾರನ, ಹೀಗೆ 4 ತಂಡಗಳ ರಚನೆ ಮಾಡಲಾಗಿದೆ. ಒಂದೊಂದು ತಂಡ ಕೂಡ ಒಂದೊಂದು ಆಯಾಮದಲ್ಲಿ ತನಿಖೆಯನ್ನ ಮಾಡುತ್ತೆ. ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡೋದಕ್ಕೆ 4 ತಂಡಗಳನ್ನು ರಚಿಸಿದ್ದಾರೆ. ಸ್ಥಳದಲ್ಲಿ ಸಿಕ್ಕಿದೆ ಗುಂಡು ಆಗಿರ್ಬೋದು, ಗನ್ ಆಗಿರ್ಬೋದು, ಇದರ ಬಗ್ಗೆ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸಿಕ್ಕಿರುವ ಬೇಸಿಕ್ ಮೊಬೈಲ್ ಫೋನ್ ಅನ್ನ ಪರಿಶೀಲನೆ ಮಾಡಲಾಗಿದ್ದು ಅದನ್ನು ಈಗಾಗಲೇ FSLಗೆ ಕೂಡ ಕಳುಹಿಸಲಾಗಿದೆ. ಅಲ್ಲಿ ಏನೇನು ಸಿಕ್ತು ಅದನ್ನ ಕೂಡ ಈಗಾಗಲೇ FSLಗೆ ರವಾನೆ ಮಾಡಿದ್ದಾರೆ. ಇದರ ಜೊತೆಗೆ ಕೆಲವೊಂದು ಸೈನ್ಗಳೇ ಇರುತ್ತೆ ಆಯಾ ಗುಂಡುಗಳ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಅವ್ರು ಬಳಕೆ ಮಾಡ್ತಾ ಇದ್ದ ಗನ್ಗಳು ಯಾರ ಹತ್ರ ಇದೆ ಏನು ಅನ್ನೋದ್ರ ಬಗ್ಗೆ, ಅದರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ ಪೊಲೀಸರು. ರಿಕ್ಕಿ ರೈ ಕೊಲೆ ಯತ್ನದ ಕೇಸ್ ಬಗ್ಗೆ ಮುತ್ತಪ್ಪರಾಯ್ ಸಂಬಂಧಿ ಪ್ರಕಾಶ್ ರೈ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡಿ. ಅಲ್ಲಿಗೆ ನಮ್ಮ ಅಡ್ವೊಕೇಟ್ ನಾರಾಯಣ ಸ್ವಾಮಿ ಅವರು ಫೋನ್ ಮಾಡ್ತಾರೆ ನನಗೆ. ನಾನು ಅಷ್ಟೊತ್ತಿಗೆ ಮನೆಯಲ್ಲೇ ಮಲಗಿದ್ದೆ. ಫೋನ್ ಮಾಡ್ತಾರೆ, ಏನೋ ಗೇಟ್ ಮುಂದೆ ಫೈರ್ ಆಗಿದೆ ಏನು ಅಂತ, ಅರ್ಜೆಂಟ್ ಹೋಗಿ ಒಂದು ಸಾರಿ ನೋಡಿ ಅಂತ ಹೇಳಿದ್ರು. ನಾನು ಇಮಿಡಿಯೇಟ್ ಎದ್ಬಿಟ್ಟು ಬಂದೆ. ಬರೋತ್ತಿಗೆ ಗೇಟ್ ಹತ್ರ ಗೇಟ್ ಸೆಕ್ಯೂರಿಟಿ ಕೇಳಿದೆ ಏನಾಯಿತು, ಅಲ್ಲ ಒಂದು ಸ್ವಲ್ಪ ಮುಂದೆ ಏನೋ ದೊಡ್ಡದು ಫೈರ್ ಆದಂಗೆ ಸೌಂಡ್ ಆಯಿತು. ಅಷ್ಟೊತ್ತಿಗೆ ಸೆಕ್ಯೂರಿಟಿ ಎಲ್ಲ ಕರ್ಕೊಂಡು ಇಮಿಡಿಯೇಟ್ ಹೋಗಿದ್ದಾರೆ ಮುಂದೆ ಅಂತಂದ್ರು. ಹಂಗೆ ನಾನು ಬಿಡದಿಗೆ ಹೋದೆ, ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋದೆ, ಅಲ್ಲಿ ಇರಲಿಲ್ಲ. ಆಮೇಲೆ ಬಂದರೆ ಭರತ್ ಕೆಂಪಣ್ಣ ಹಾಸ್ಪಿಟಲ್ ಫಸ್ಟ್ ಏಡ್ ಪಡ್ಕೊಳ್ತಾ ಇದ್ರು. ಅಲ್ಲಿ ಹೋಗಿದ್ದಾಗ ಅವ್ರ ಮೂಗಿನ ಈ ಭಾಗದಲ್ಲಿ ಒಂದಷ್ಟು ಇಲ್ಲಿ ಗಾಯ ಆಗಿತ್ತು. ಅಂತೂ ನಾವು ವೈಯಕ್ತಿಕವಾಗಿ ನನಗದು ಗೊತ್ತಿಲ್ಲ. ಅದನ್ನು ನಾಳೆ ಇನ್ನು ಮುಂದೆ ಎನ್ಕ್ವೈರಿಯಲ್ಲಿ ರಿಕ್ಕಿ ರೈ ಅವರೇ ಹೇಳ್ಬೇಕು ಅವರಿಗೆ ಯಾರ ಮೇಲೆ ಇದಿದೆ ಏನಿದೆ ಅಂತ. ಬಟ್ ನ್ಯಾಚುರಲ್ ಆಗಿ ಒಬ್ಬ ಈ ಒಂದು ಅಂಡರ್ ವರ್ಲ್ಡ್ ಇದರಲ್ಲಿ ಮುತ್ತಪ್ಪರಾಯ್ ಅವ್ರಿಗೆ ಆದಂಥ ಹೆಸರು ಅದಿರೋದು ಆ ದ್ವೇಷದ ಮೂಲಕಲೂ ಕೂಡ ಎಲ್ಲೋ ಒಂದು ಕಡೆ ಸದ್ದು ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಅನ್ನಿಸ್ತದೆ. ಅದನ್ನು ಹೇಳೋಕ್ಕೆ ಅದನ್ನು ನಾವು ಇದು ಮಾಡೋಕ್ಕಾಗಲ್ಲ. ಯಾಕೆಂದರೆ ಎಲ್ಲವೂ ಕೂಡ ತನಿಖೆ ಆದಮೇಲೆ ಗೊತ್ತಾಗಬೇಕು. ಇವತ್ತಿನ ಡಿಪಾರ್ಟ್ಮೆಂಟ್ ವ್ಯವಸ್ಥೆಯಲ್ಲಿ ಅದು ಎಲ್ಲವೂ 100% ತನಿಖೆ ಆಗುತ್ತೆ ಅನ್ನೋಂಥ ಭರವಸೆ ನಮಗಿದೆ. ಏನಂತಂದರೆ ಮುತ್ತಪ್ಪರಾಯ್ ಅವ್ರ ಮಗ ಎಲ್ಲೋ ಒಂದು ಕಡೆ ಅದನ್ನು ಇದು ಮಾಡಿದರೆ ಅದು ಒಂದು ಸದ್ದಾಗ್ಬೋದು, ಅವ್ರ ಮಗನಿಗೆ ಮಾಡಿದರು ಅಂಥದ್ದು ಇರ್ಬೋದು, ಅಥವಾ ಬೇರೆ ವೈಯಕ್ತಿಕವಾಗಿ ಅವ್ರದ್ದೇನಾದ್ರು ಇದೆಯೋ ಗೊತ್ತಿಲ್ಲ. ನಿನ್ನೆ ರಾತ್ರಿ